क्या पर दिलीप ಅಲ್ಲ ಎಲ್ಲ ದಿಲೀಪ್ 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 ಅಲ್ಲ ದಿಲ್ ಕೇಳ್ತಿತ್ತು ಅಲ್ಲ ಮಾಡಿ ಕ್ಷಮೆ ಮಾಡಿರಿ ನೋಡ್ರಿ ಅವರು ಅಲ್ಲ ಅಲ್ರಿ ಈಗ ಮುಂದೆ ಇದು ಈಗ ಅವ್ರ ಅಲ್ಲ ದಿಲೀಪ್ ಕ್ಯಾಪ್ ಅಂತ ಅಲ್ಲ ನಾವು ಅಂದ್ರೆ ಅಲ್ಲ ಈಗ ಅಲ್ರಿ ದಿಲೀಪ್ ಅಲ್ಲ ಅಲ್ಲೇ ಮಾಡ್ಬಿಡ್ರಿ ಆಯ್ತು ಕ್ಷಮಾ ಪರ ಕೇಳಲ್ಲ ಆಯ್ತು ಇನ್ನೊಂದ್ಸರಿ ಅಲ್ಲ ಕ್ಷಮಾ ಪರ ದಿಲೀಪ್ ಅಲ್ಲ ಈಗ ನಮ್ಮ ಅಲ್ಲ ನಮ್ಮ ಹೋರಾಟ ಜೀವಂತ ಇದ್ದ ನಿಮ್ಮಿಂದ ಮನೆ ಹೇಳ್ತೇನೆ ಓಪನ್ ಆಗಿ ನ್ಯಾಯಾಂಗ ಯಾರು ದಿಲೀಪ್ ನಾದ್ರೆ ಯಾಕೆ ಇದು ಮಾಡ್ಸಿ ವಿಶ್ವ ಏನ್ ಮಾಡ್ತೀರ ಅವ್ರು ವಿಶ್ವದಲ್ಲೇ ಮಾಡು ಸಮಾಜದ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತ ಅವ್ರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಪ್ರಭಾರಿ ಅಧ್ಯಕ್ಷರಾದ ವಿನೋಜ್ ಅವರು ಆಗಮಿಸಿದ್ದಾರೆ. ಅವ್ರನ್ನು ಕೂಡ ಸಂದರ್ಭದಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಅಧ್ಯಕ್ಷರಾದ ಆರ್.ಸಿ. ಪಾಟೀಲ್ ಅವರನ್ನು ಕೂಡ ಸಂದರ್ಭದಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಕನಗೌಡರು ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ರೈತ ಘಟಕದ ಕಾರ್ಯಾಧ್ಯಕ್ಷರಾದ ನಮ್ಮ ಎಲ್ಪಿಎ ರಾಜ್ಯ ಸಂಚಾಲಕರಾದ ಆರ್.ಪಿ. ಪಾಟೀಲ್ ವಿಜಯ್ ಪಾಟೀಲ್ ಅವರು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಆರ್.ಎಸ್. ಕಮತ್ ವಕೀಲರು ಕೂಡ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಗೌರವಾಧ್ಯಕ್ಷರಾದ ನಗರದ ಕಾರ್ಯದರ್ಶಿಯಾದ ನಮ್ಮ ಚಿದಾನಂದ ಚಕಾತಿ ಹಾಗೂ ರಾಜಗೌಡ ಪಾಟೀಲ್ ಅವರನ್ನ ಹಾಗೂ ಇನ್ನುಳಿದ ನಮ್ಮೆಲ್ಲ ಪದಾಧಿಕಾರಿಗಳ ಸ್ವಾಗತವನ್ನು ಬಯಸಿ ಮುಖ್ಯವಾಗಿ ಈ ಒಂದು ಸುದ್ದಿಯನ್ನ ಎಲ್ಲ ನಮ್ಮ ದೇಶ ವಿದೇಶಗಳಿಗೆ ವಿತರಿಸತಕ್ಕಂಥ ನಮ್ಮ ಎಲ್ಲ ಸುದ್ದಿ ಮಾಧ್ಯಮದ ಮಿತ್ರರನ್ನ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಇನ್ನು ಮುಂದೆ ನಮ್ಮ ಶ್ರೀಗಳು ಈ ಸುದ್ದಿಗೋಷ್ಠಿಯನ್ನು ನಡೆಸುವುದನ್ನು ಕೇಳ್ಕೊಳ್ತೀವಿ. ಬೆಳಗಾವಿ ಮಹಾನಗರದ ಎಲ್ಲ ನಮ್ಮ
ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಆತ್ಮೀಯ ಬಂಧುಗಳೇ, ನಮ್ಮ ಪಂಚಮಸಾಲಿ ಸಮುದಾಯದ ವತಿಯಿಂದ ಇಂದು ಕರೆದಿರ್ತಕ್ಕಂಥ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಚಳವಳಿಯ ಮುಂಚೂಣಿಯ ಯುವ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜ ಅಟ್ಟಿಹೊಳಿ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರೇ, ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲ್ರೇ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಕೊಪ್ಪಳದ ಕಳಕನಗೌಡ ಪಾಟೀಲ್ ಅವರೇ, ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ RP ಪಾಟೀಲ್ರು, ಹಿಂದ್ಗಡೆ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ RP ಪಾಟೀಲ್ ವಾಸವಿ ಪಾಟೀಲ್ರು, ಮತ್ತು ರಾಜ್ಯ ಸಂಚಾಲಕ ವಿಜಯ್ ಪಾಟೀಲ್ ಅವರು, ನಮ್ಮ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಡವೆ ಶಿಟಿಗೆ ಅವರು, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಹೊಸಪೇಟೆ ಅವರು, ಮತ್ತು ನಮ್ಮ ಮಾಲ್ಶೆಟ್ಟಿ ಅವರ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಸಮಾಜದ ನಮ್ಮ ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ಶಿವಪುತ್ರಪ್ಪ ಪಟ್ಕಳ್ ಅವರು, ಖಜಾಂಚಿ ಆಗಿರ್ತಕ್ಕಂಥ ನಮ್ಮ ಕಮತ್ ವಕೀಲರು, ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ನಿಮ್ಗೆಲ್ಲರಿಗೂ ಶರಣಾರ್ಥಿಗಳು. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿ ಕಳೆದ 4 ವರ್ಷಗಳಿಂದ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನ ಪಡೆಯುವಂತ ಹಿನ್ನೆಲೆ ಒಳಗೆ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ. 4 ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ 10 ಲಕ್ಷ ಮಂದಿ, ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ, 2012 ಡಿಸೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗ ಇದ್ಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತೇವೆ. ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದು ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲಾ ಹೆದ್ದಾರಿಗಳನ್ನ ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ ಯಾವುದು ಆಗಿಲ್ಲ, ಎಂದೂ ಅಶಾಂತಿಗೆ ಅವಕಾಶ. ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕೆ ಅಂತಂದ್ರೆ 18 ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದಿರೋ ಕಾರಣಕ್ಕೋಸ್ಕರವಾಗಿ 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯಯುತವಾದಂತಹ ಹಕ್ಕುಗಳನ್ನ ಸರಿಯಾಗಿ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬೆಳಗಾವಿ, ನಮ್ಮ ಸೋದ ನಾವು ನಮ್ಮ ಹಕ್ಕನ್ನ ಕೇಳಬೇಕು ಅನ್ನೋ ಉದ್ದೇಶಕ್ಕೆ 18 ತಿಂಗಳ ಕಾಲ ಮಾಧ್ಯಮದ ಬಿಜೆಪಿ ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ. ಈ ಸರ್ಕಾರ ಬಂದಾಗ ನೀವು ಅದು ಹೋರಾಟ ಮಾಡ್ತಲ್ಲ ಅಂತೇಳಿ, ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡ್ಬೇಕು, ಅದು ವಿಧಾನಸೌಧಕ್ಕೆ ಹೋರಾಟ ಕರೆ ಕೊಟ್ಟು. ಆದ್ರೆ ಸುಮಾರು 15-20 ದಿನಗಳಿಂದ ನಾವು ಈ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದ ಹಿಡ್ಕೊಂಡ್ಬಿಟ್ಟು, ಗ್ರಾಮ ಘಟಕ ಹಿಡ್ಕೊಂಡ್ಬಿಟ್ಟು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡುವಂಥದ್ದು ಬಹಳಷ್ಟು ಅವ್ರಿಗೆ ಬೆದರಿಸುವ ಪ್ರಯತ್ನ ಮಾಡಿದ್ರು. ಆದ್ರೂ ನಮ್ಮ ಜನರನ್ನ ಹೇಳಿದ್ವಿ, ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡಿ ಅವ್ರು ಮನವೊಲಿಸಿ ಪೊಲೀಸ್ ಅಧಿಕಾರಿಗಳನ್ನು. ಕೊನೆಗೆ ಮತ್ತೊಂದು ಮುಂದೆ ಹೋಗಿ ನಾವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತಂದು. ಆದ್ರೂ ಸಹ ನಾವೇನಂದ್ವಿ, ಟ್ಯಾಕ್ಟ್ರಿಗಳು ಬಂದ್ರು ಸಹ ಬೆಳಗಾವಿ ನಗರದ ಹೊರಗಡೆ ನಿಲ್ಲಿ, ನಾವು ಹೇಳೋ ಹೊರಗಡೆ ತರೋದು ಬೇಡ ಅಂತೇಳಿ. ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ಬಿಟ್ರು ಏಕಾಏಕಿ. 54 ಪ್ರೊಟೆಸ್ಟ್ಗಳು ಇದ್ದಾಗೂ ಸಹ ಕೇವಲ ಲಿಂಗಾಯತ್ ಪಂಚಮಸಾಲಿ ಹೋರಾಟಕ್ಕೆ ಬರುವಂತ ವಾಹನಗಳನ್ನ, ದ್ವಿಚಕ್ರ ವಾಹನಗಳನ್ನ ನಾವು ತಡೆ ಹಿಡಿತೀವಿ ಅಂತೇಳಿ. ಅದು ಸಂವಿಧಾನಕ್ಕೆ ಮಾಡಿದಂತ ಅವಮಾನ, ಪ್ರಜಾಪ್ರಭುತ್ವ ಕಗ್ಗೋಲೆ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು, ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೇಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವಂತ ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡುವಂತ ಸಂದರ್ಭದಲ್ಲಿ ಬರುವಂತ ವಾಹನಗಳಿಗೂ ಬಹಳ ಅಡೆತಡೆ ಉಂಟು ಮಾಡಿದ್ರು. ಆದ್ರೂ ನಾವು ಸಹನೆ ಕಳ್ಕೊಳ್ಳಿಲ್ಲ. ಇಲ್ಲ ನೀವು ಟ್ಯಾಕ್ಟ್ರಿ ರ್ಯಾಲಿ ಬಂದ್ ಮಾಡೋಕ್ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತೇಳಿ ಅದನ್ನು ಸಹ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ವಿ. ಕೊನೆಗೆ ನಾವು ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ,
ಅವರ ಸರ್ಕಾರದ ಸ್ಪಷ್ಟನೆ ಕೊಡ್ಲಿ ಅನ್ನುವಂತ ಒಂದು ಹಕ್ಕೊತ್ತಾಯ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ 3 ಜನ ಮಂತ್ರಿಗಳನ್ನ ಕಳಿಸಿದ್ರು. ಸುಧಾಕರ್, ವೆಂಕಟೇಶ್ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪ ಅವರು. ಬಂದಂತ 3 ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ ಹಕ್ಕುಗಳನ್ನ ಈಡೇರಿಸಿ ನಾವು ಚರ್ಚೆ ಮಾಡ್ತೀವಿ ಅಂತ ಒಂದು ಒಳ್ಳೆ 2 ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟೋ ಸಮಾಧಾನಕ್ಕಿತ್ತು. ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿಮ್ಮನ್ನ 10 ಜನರು ಬರಕ್ ಕೇಳ್ಯಾರ ಅಂತ ಅನ್ಬೇಕಾಗಿತ್ತು. ಅದನ್ನ ಅವ್ರು ಹೇಳೇ ಇಲ್ಲ. ಅವರು ನಿಮ್ಮ ಅಭಿಪ್ರಾಯ ಕೇಳಕ್ ಬಂದವೆ ಅಂತ ಅಂದ್ಬಿಟ್ರು. ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ, ಒಂದ್ ರೀತಿ ದೂತರುಗಳು ಬಂದು ಹೇಳ್ತಾರಲ್ಲ, ಆ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಕೇಳಕ್ ಬಂದ ಅದನ್ನ ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳು ಬಂದೈತಿ. ಆಯ್ತಲ್ಲ, ನಿಮ್ಮಲ್ಲಿ ರೆಕಾರ್ಡ್ ಆಗೈತಿ. ಅಕಸ್ಮಾತ್ ಮಹದೇವಪ್ಪನವರು ಸ್ವಾಮೀಜಿ ನಿಮ್ಮ 10 ಜನ ಬರ್ರಿ ಅಂದಿದ್ರೆ ನಾನು ಲಕ್ಷ್ಮೀ ಅಕ್ಕ ಅವ್ರು ಎಲ್ಲ ಕೂಡ್ಕೊಂಡೇ ಹೋಗಿದ್ವಿ, ಸಿಎಂ ಹತ್ರ ಚರ್ಚೆ ಮಾಡ್ಕೊಂಡ್ ಬರ್ತಿದ್ವಿ. ನಮ್ಮ ಜನರಿಗೆ ನಮ್ಮ ಗುರುಗಳನ್ನ ಕರೆದಾರಂತ ಸಮಾಧಾನ ಆಕಿತ್ತು. ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದೆ ಹೊರಡು ಘೋಷಣೆ ಮಾಡ್ಬಿಡ್ತಿದ್ವಿ. ಅವ್ರ ಬಾಯಲ್ಲದು ಬರ್ಲೇ ಇಲ್ಲ. ನಿಮ್ಮ ಅಭಿಪ್ರಾಯನ ಕೇಳಕ್ ಬಂದೇವೆ ಅಂತಂದ್ರು. ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕಂದ್ರೆ ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯ್ತು 3 ಜನ ಸಚಿವರು ಕಳಿಸಿರಿ, ಹೆಂಗ್ ಮಾಡ್ಬೇಕಂದ್ರೆ ಜನ ಏನಂದ್ರು ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದ್ರು. ಮುಖ್ಯಮಂತ್ರಿ ಬರ್ಬೇಕಂದ್ರೆ ಮತ್ತೆ ಜನರ ಮಾತಿಗೆ ನಾನು ಓಲೆ ಕೊಡಕ್ಕಾಗತ್ತೆ, ಜನರ ಆಗ್ರಹಕ್ಕೆ ತಿಳಿವಾಗ್ಲೇಬೇಕನ್ನೋ ಕಾರಣಕ್ಕೆ ಆಯ್ತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೇವೆ. ಅವಾಗ ಮುಖ್ಯಮಂತ್ರಿ ಬರಕ್ಕಾಗಲ್ಲ ಸ್ವಾಮೀಜಿ ಅಂತಂದ್ರು. ಯಾರಂದ್ರು? ಇದೇ ನಿಮ್ಮ ADGP ಅವರು ಮುಖ್ಯಮಂತ್ರಿ ಬರಕ್ಕಾಗಲ್ಲ ಅಂತ. ಹಂಗಾರೆ ನಾವು ಅಲ್ಲಿಗೆ ಹೋಗೋಣ, CM ಇದ್ದಲ್ಲಿ ಹೋಗೋಣ, ನಮ್ಮ ಹಕ್ಕುಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡ್ಲಿ, ಅದನ್ನ ನಮ್ಮ ಜನರಿಗೆ ಹೇಳ್ಬಿಟ್ರೆ ಆಯ್ತು ಅಂತೇಳಿ ಅವ್ರು ಇದ್ದಲ್ಲೇ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ರ ಕಾರಣಕ್ಕೆ ನಾನೇನ್ ಮಾಡಿದ್ರೆ CM ಅಲ್ಲಿ ಬರ್ಲಿ ಅಂತೇಳಿ ಅದು ಕೊಪ್ಪಳಿದ ಕಾರಣಕ್ಕೆ ನಾವೇ ಅಲ್ಲಿಗೆ ಹೋದ್ರತ್ತಂತೇಳಿ ರಸ್ತೆ ಹತ್ರ ಬರುವಂತ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದ್ರೆ ಬೇರೆ ವೇಷಗಳನ್ನ ಹಾಕೊಂಡು ಬೇರೆ ಬಟ್ಟೆಗಳನ್ನ ಹಾಕೊಂಡು ನಮ್ಮ ಪ್ರತಿಭಟನಾಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮ್ಮ ಜನರು ಬ್ಯಾರಿಕೇಡ್ ತೊಗೊಳ್ಳೋ ಪ್ರಯತ್ನ ಮಾಡಿದ್ರು. ಕೊನೆಗೆ ADGP ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಬಹಳ ಹಲ್ಲೆ ಮಾಡಿದ್ರು. ಎಷ್ಟು ಹಲ್ಲೆ ಮಾಡಿರಪ್ಪ ಅಂದ್ರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು, ಅಥವಾ ಬ್ಯಾರಿಗೇಟ್ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು, ಅಥವಾ ನೀವೇನಾದ್ರೂ ಜಲ ಪಿರಂಗೆ ಮಾಡಿದ್ರೆ ಆಯ್ತಾಗ ಹೋಗ್ತಿದ್ರು. ಬೇರೆ ಮಾರ್ಗ ಇತ್ತು, ತಡೆಯುವಂತ ಮಾರ್ಗಗಳು ಬೇರೆ ಇತ್ತು. ಅದನ್ನ ಬಿಟ್ಟು ಪೊಲೀಸರು ಒಂದ್ ರೀತಿ ದ್ವೇಷದಿಂದ ಹೊಡಿತಾರಲ್ಲ, ದ್ವೇಷದಿಂದ ಅದು ಪೂರ್ವಗಾಹ ಪೀಡಿತರಿಗೆ ಹೊಡಿತಾರಲ್ಲ ಅಂತ ಮಾರಣಾಂತಿಕವಾದಂತಹ ಹಲ್ಲೆ. ಎಷ್ಟು ಮಟ್ಟಿಗೆ ಹೊಡೆದಾರೆ? ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ, ಕರಿ ಕೋಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋಟ್ ಅನ್ನ ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ. ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಹೃದಯವನ್ನೇ ಒಂದ್ ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಅರೆ ಈಗ ಹಾಸ್ಪಿಟಲ್ ಇದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು. ಅಂದ್ರೆ ಹೃದಯಕ್ಕೆ ಚುಚ್ಚುವಾಗಿ ಹೊಡೆಯುವಂಥದ್ದು. ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಸುಮಾರು 14 ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ. ಹಿಂದೆ ಲಿಂಗಾಯತೇತರ ಮುಖ್ಯಮಂತ್ರಿಗಳು ರಾಜ್ಯ ಮಾಡಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿಗಳು ರಾಜ್ಯ ಆಳಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನವನ್ನು ಯಾರು ಮಾಡಿಲ್ಲ. ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ದು, ಲಾಠಿ ಏಟ್ ಕೊಟ್ಟಿದ್ದು ನಮಗೆ ಬಹಳ ಬೇಜಾರಾಯಿತು. ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಇಂತಹ ಘಟನೆಗಳನ್ನು ನಿರೀಕ್ಷೆ ಮಾಡಲಿಲ್ಲ. ಅವ್ರ ಬಗ್ಗೆ ಬಹಳ ಅಪಾರ ಗೌರವ ಇತ್ತು. ಚೆನ್ನಮ್ಮನ ಜಯಂತಿ ಮಾಡಿದ್ರು, ಬಸವಣ್ಣ ಫೋಟೋಕ್ಕೆ ಆರ್ಡರ್ ಮಾಡಿದ್ರು, ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಬಹಳ ಅಭಿಮಾನ ಪಟ್ಟು ನಾನೇ ಅವ್ರನ್ನ ಬಹಳ ಸರಿ ಆಡಿ ಹೊಗಳ್ಬಿಟ್ಟಿದ್ದೆ ಅವ್ರ ಮೇಲಿನ ಅಭಿಮಾನಕ್ಕೆ. ಆದ್ರೆ ಅದೇ ಮುಖ್ಯಮಂತ್ರಿಗಳ ಅವಧಿಯ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು? ಒಂದ್ ಮಾತು ಹೇಳ್ಬಿಡ್ಲಿ ಅವ್ರು ಮುಖ್ಯಮಂತ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಇಷ್ಟು ಕಾಲಹರಣ ಮಾಡುವಂಥದ್ದು, ಅಲಕ್ಷ್ಯ ಮಾಡುವಂಥದ್ದು, ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು, ಇದು ಮಾಡೋದಕ್ಕಿಂತ ಇಲ್ಲ ನನ್ನ ಸರ್ಕಾರ ಅವಧಿ ಒಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಲಿಂಗಾಯತರ OBC ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳ್ಬಿಟ್ರೆ ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ, ಮತ್ತೆ ದೇವ್ರು ನಮ್ಗೆ ಏನ್ ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ. ನಾವು ಶಾಂತಿಯುತವನ್ನ ಹೋರಾಟ ಮಾಡೋಂತ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ, ಹಿಂಸಾತ್ಮಕವಾದ ಘಟನೆ ಮಾಡ್ಬೇಕಂತ ಗೊತ್ತಿಲ್ಲ. ವಿನಾಕಾರಣ ಪೊಲೀಸರು ಬೆಂಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಬಹಳ ಗೊಂದಲ ಬರ್ತು. ನಮ್ಮವ್ರು ಬ್ಯಾರಿಕೇಡ್ ತೊಳಕ್ ಕೊಟ್ಟರು, ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಈ ರೀತಿಯ ದರ್ಜನೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಬಹಳ ದೊಡ್ಡ ದೌರ್ಜನ್ಯ ಆಗಿತ್ತು. ಅವತ್ತು ಕೊಂಡಿ ಮಂಚಣ್ಣ ಮಂತ್ರಿ ಇದ್ದ, ಅವನು ಎಲ್ಲಾ ಶರಣರ ಮೇಲೆ ಬಹಳ ದೊಡ್ಡ ಹತ್ಯಾಕಾಂಡ ಮಾಡಿದ್ದಂತ ನಾವು ಇತಿಹಾಸ ಕೇಳಿದ್ವಿ. ಅದಾದ್ಮೇಲೆ ರಂಗಾಚಾರ್ಯ ಅಯ್ಯಂಗಾರ್ ಅಂತ 1830ನೇ ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದ ಕೇಳಿದ್ವಿ. ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ
ದೌರ್ಜನ್ಯ ಮಾಡುವಂತ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂತ ಒಂದು ಅಪಖ್ಯಾತಿಗೆ ಇವತ್ತಿನ ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿನೇ ನಾನು ಮುಖ್ಯಮಂತ್ರಿ ಇಚ್ಛೆ ಪಡ್ತೀನಿ, ಸಮಾಜ ಬಾಂಧವರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರು, ಪಕ್ಷದ ಮೇಲೆ ಗೌರವ ಇಟ್ಟಿದ್ರು. ಈ ರೀತಿ ಹಲ್ಲೆಯಿಂದ ಕೋಟ್ಯಾಂತರ ಲಿಂಗಾಯತರು, ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದ್ ರೀತಿ ಹೆಂಗೆ ಪ್ಲಾನ್ಡ್ ಅಂತ ಆಗಿತ್ತು, ಪ್ಲಾನ್ಡ್ ವೈಸ್ ನಮ್ಮನ್ನ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಯಾರ್ಯಾರು ಈ ಘಟನೆಗೆ ಕಾರಣಕರ್ತಾರೆ, ಅದನ್ನ ನಿಮ್ಮ ಆದೇಶ ಮಾಡಿರೋ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ, ನೀವು ತನಿಖೆ ಮಾಡ್ರಿ. ಅಂತ ಪೊಲೀಸ್ ಅಧಿಕಾರಿ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಮ್ಮ ಕೆಲವು ಅಮಾಯಕ ರೈತರ ಮೇಲೆ FIR ದಾಖಲು ಮಾಡಿದ್ವಿ ಇವತ್ತು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದನ್ನು ಕೂಡಲೇ ಬಿ ರಿಪೋರ್ಟ್ ಆಗಿ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಇನ್ನ ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸರ್ಕಾರ ಅವ್ರಿಗೆ ಪರಿಹಾರ ಕೊಡ್ಬೇಕಾಗಿಲ್ಲ. ನಮ್ಮ ಜನಕ್ಕೆ ದೇವ್ರ ಶಕ್ತಿ ಕೊಟ್ಟನೆ, ನಮ್ಮ ಕೈಲಾದಷ್ಟು ಹಣ ಕೂಡಿಕಾಡು ಮಾಡಿ ಆಸ್ಪತ್ರೆ ವೆಚ್ಚ ನಾವು ನಿಭಾಯಿಸೋದು ಪ್ರಯತ್ನ ಮಾಡ್ತೀವಿ. ನಾನು ಈ ಮೂಲಕ ನಮ್ಮ ಸಮಾಜದ ಎಲ್ಲಾ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ, ನಿಮಗೆ ಆ ಬಾಸುಂಡಿ ಬರೋ ಹಾಗೆ ಹೊಡೆದಾರಲ್ಲ, ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು MLC ಕಂಪ್ಲೇಂಟ್ ಕೊಟ್ರಿ, ಲೋಕಲ್ ಆಗಿ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಯಾವ ರೀತಿ ಅಬ್ರೇಜ್ ಮಾಡಿರಂತೆ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯಯುತವಾದಂತ ಹೋರಾಟ ಮಾಡೋ ಪ್ರಯತ್ನವನ್ನ ನೀವೆಲ್ಲರೂ ಸಹ ಮಾಡಬೇಕು. ADGP ಆದಂತವ್ರು ಪೊಲೀಸರಿಗೆ ಶಾಂತಿಯುತವಾದಂತ ಹೋರಾಟ ಮಾಡ್ಲಿಕ್ಕೆ ಆದೇಶ ಮಾಡಬೇಕಾಗಿತ್ತು. ADGP ಅವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಇಂಥ ಘಟನೆಯನ್ನು ಯಾರೂ ಮಾಡಿಸೋದಿಲ್ಲ. ಹಿಂದೆ ಅಲೋಕ್ ಕುಮಾರ್ ಅಂತ IDGP ಇದ್ರು ಬೊಮ್ಮಾಯಿ ಸರ್ಕಾರದಲ್ಲಿ. ಇದು ಇನ್ನು ಲಕ್ಷಾಂತರ ಸಂಖ್ಯೆ, ಅವ್ರು 20 ಲಕ್ಷ ಜನ ಎಲ್ಲಿಂದ ಹಿರೇಬಾಗೇವಾಡಿಯಿಂದ ಬಂದಿ ನಾವು. ADGP ಅಲೋಕ್ ಕುಮಾರ್ ಎಷ್ಟು ಚಂದ ಶಾಂತಿಯುತ ಮಾಡಿ ನಮ್ಗೆ ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡೋಗಿ ಮಾತುಕತೆ ಮಾಡಿಸಿದ್ರು, ಸ್ಪಂದನೆ ಮಾಡಿದ್ರು. ಎಲ್ಲೇ ಒಂದ್ ಕಡೆ ಜನರ ನಿರೀಕ್ಷೆ ಏನೈತಿ, ಸಹಜವಾಗಿ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು. ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ADGP ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷ ಕೆಟ್ಟ ಹೆಸರು ತಂದ್ರಿ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮೇಲೆ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. FIR ಏನ್ ಮಾಡಿದ್ರಿ ಅದು ರದ್ದುಗೊಳಿಸ್ಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ನಮ್ಮ ಪಂಚಮಸಾಲಿ, ಮಲೆಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕರೆಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದವರು ಸಾಧ್ಯವಾದ್ರೆ ಹಿರೇಬಾಗೇವಾಡಿ ಇರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತರಿಕೆ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂತ ಜನ, ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು, ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು, ರಕ್ತದ ಕೋಡೇರಿರ್ಬೋದು, ಆದ್ರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ, ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ, ನಿಮ್ಮ ಮನಸ್ಸನ್ನೇ ಗೆಲ್ಲಿ ನಿಮ್ಮಿಂದ ನ್ಯಾಯ ಪಡುವಂತ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಿಲ್ಲಿಸಲ್ಲ. ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ಬೇಸರ ಮಾಡಿದ್ರೆ ಅಥವಾ ಲಾಠಿ ಏಟು, ಬೂಟ್ ನೇಟು, ರಕ್ತ ಸುರಿಸಿದ್ರೆ ಇವ್ರು ಬೇಕಾ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೆ ನಿಲ್ಲಿಸ ಸಾಧ್ಯವಿಲ್ಲ. ನಮ್ಮ ನ್ಯಾಯಯುತವಾದಂತ ಹಕ್ಕನ್ನು ಕೇಳೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ. 4 ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ, 4 ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಬಹಳ ಸರಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟೆ ಕಟ್ಟಿದ್ರು, ನಾನು ಅನ್ಕೊಂಡಿದ್ದಿಲ್ಲ. ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯನವರಂತೆನೇ ಸಂಬೋಧನೆ ಮಾಡ್ತಿದ್ವಿ. ಆದ್ರೆ ನಿನ್ನೆ ಘಟನೆ ಎಲ್ಲೇ ಒಂದ್ ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾರಣಕರ್ತರಾದಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ದೌರ್ಜನ್ಯ, ಈ ರೀತಿ ಇರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಇನ್ ಮೇಲೆ ಬಿಡಬೇಕು. ನಿಮ್ ಸರ್ಕಾರ ರಚನೆ ಆಗ್ಲಿಕ್ಕೆ ಬೇರೆ ಬೇರೆ ಜಾತಿಗಳು ಎಷ್ಟು ಕಾರಣಕರ್ತರ ಲಿಂಗಾಯತರು ಓಟ್ ಹಾಕಿದ್ರ ಸತ್ಯವನ್ನು ಅರ್ಥ ಮಾಡ್ಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನ ಸರಿಪಡಿಸೋ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ, ಜನತೆ ಯಾವ ಕಾರಣಕ್ಕೂ ನೊಂದ್ಕೋಬೇಡ್ರಿ, ಬೆಂದ್ಕೋಬೇಡ್ರಿ, ನಿಮ್ ಜೊತೆ ನಾನು ಇರ್ತೀನಿ. ಯಾರ್ಯಾರಿಗೆ ಅಲ್ಲೇ ಆಗಿದೆ, ಯಾರ್ಯಾರು ತೊಂದರೆ ಆಗಿದೆ, ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮ್ಗೆ ಸಾಂತ್ವನ ಹೇಳ್ತೀನಿ. ನಿಮ್ಮ ಬೆವರಿನ ಹನಿ, ನಿಮ್ಮ ರಕ್ತದ ಹನಿ ಯಾವ ಕಾರಣಕ್ಕೂ ಅದು ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ. ಖಂಡಿತ ಮೀಸಲಾತಿ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡ್ಕೊಂಡು 2 ಮಾತನ್ನು ಮುಗಿಸ್ತೀನಿ. ಕ್ಷಮಿಸ್ತೀನಿ. ಮುಖ್ಯಮಂತ್ರಿಗಳು ನಿಮ್ಮನ್ನ ಮಾತುಕತೆ ಕರೆದಿದ್ರಂತೆ, ನೀವು ಹೋಗಿಲ್ಲ? ಎಲ್ಲಿ ಕರೆದಾರೆ?
ಯಾರ ಮುಖಾಂತರ ಕರೆದಾರೆ? ನೋಡ್ರಿ, ಮುಖ್ಯಮಂತ್ರಿಗಳಾದಂತವ್ರು ಸುಳ್ಳು ಹೇಳ ನನಗೆ ನೋಡ್ರಿ, ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಇದು ವಕೀಲರ ಪರಿಷತ್ ಸ್ವತಃ ಅವರೇ ಫೋನ್ ಮಾಡಿದ್ರು, ನೀವೆಲ್ಲ ರೆಕಾರ್ಡ್ ಮಾಡಿದ್ರಿ. ಅದನ್ನ ಮುಖ್ಯ ಅವ್ರ ಮಾತಿ ಬೆಲೆ ಕೊಟ್ಟೆ ಬೆಂಗಳೂರು ಹೋದೆ. ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖದ ಹೇಳಿ ಕಳಿಸ್ಬೇಕಾಗಿತ್ತಲ್ಲ, ಮಾದಿಯಪ್ಪರು ಬಂದ್ರ ಕೂಡ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು, ಅಥವಾ ನಮಗಾರ ಫೋನ್ ಮಾಡ್ಬೇಕಾಗಿತ್ತು, ಅಥವಾ ನಮ್ಮ ಲಕ್ಷ್ಮೀ ಅಕ್ಕರು ಅವ್ರ ಕಡೆ ಕಳಿಸ್ಬೇಕಾಗಿತ್ತು. ಸಿಎಂ ಅವ್ರಿಗೆ ಕರ್ಚಾರ ಸ್ವಾಮಿಯಿಂದ ಹೋಗಿದ್ವಿ, ಓಕೆ ಹೋದ್ಸರಿ ಬೊಮ್ಮಾಯಿ ಕರೆಸ್ತಾ ಹೋಗಿತ್ತಾನೆ. ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು. ಹಿಂಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ? ತಪ್ಪಾನೆ ಹಂಗೆಲ್ಲ ಹೇಳದ್ ಸುಳ್ಳು. ಸ್ವತಃ ಸಿಎಂ ಏನಾರ ಮಾಧ್ಯಮ ಮುಖಾಂತರ ಹೇಳಿದ್ರ 10 ಜನರಿಗೆ ಮಾತುಕತೆ ಕರೆ ಕೊಟ್ಟೇವೆ ಅಂತೇಳಿ ನಾವು ಹೋಗ್ತಿದ್ವಿ? ಮಾಧ್ಯಮದ ಮುಖಾಂತರ ಹೇಳಿಲ್ಲ, ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ಲಿಲ್ಲ, ಅಥವಾ ನಮಗೆ ನಮ್ಮಂತರಿಗೆ ದೂರವಾಣಿ ಮುಖಾಂತರ ಮಾತಾಡ್ಲ, ಅಥವಾ ನಿಮ್ಮಂತ ಮಾಧ್ಯಮ ನಿಮಗೆ ಹೇಳ್ಬೇಕಾಯ್ತು. ಇಲ್ಲಿ ಇರ್ತಕ್ಕಂಥ ಅನೇಕ ನಿಮ್ಮ ಜಿಲ್ಲಾ ವರದಿಗಾರ ಸಂಘದ ಅಧ್ಯಕ್ಷ ಹೇಳ್ಬೇಕು, ಯಾರಿಗೆ ಹೇಳ್ಬೇಕಾಯ್ತು? ಸ್ವಾಮೀಜಿ ಸಿಎಂ ನೀವು ಬುಲಾ ಮಾಡೋದು, ನಾ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೆ, ಮಾತುಕತೆ ಮಾಡ್ತಿದ್ದೆ. ಮಾತುಕತೆ ಮಾಡೋ ಪ್ರಯತ್ನ ಮಾಡ್ಬಿಟ್ಟು 10 ಜನರು ಬರಕ್ಕೆ ಹೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು? ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಹೈಕೋರ್ಟ್ ಹೋಗಿರ್ತೀರಿ, ಹೈಕೋರ್ಟ್ ಎಲ್ಲ ಏನಂತಂದ್ರೆ ಈ ತರ ಪೊಲೀಸರು ಮತ್ತೆಲ್ಲ ಅಪೋಸ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಏನಾಗಿದೆ ಸರ್? ನೋಡ್ರಿ, ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ್ಮೇಲೆ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ ಮೆಟ್ಲೇರಿದ್ರು. ಅಷ್ಟೊಳಗಾಗನೆ ಜಿಲ್ಲಾಧಿಕಾರಿಗಳು ಬಂದು ಆದೇಶ ವಾಪಸ್ ಪಡ್ಕೊಂಡು ಅದೇ ಆದೇಶವನ್ನು ಹೈಕೋರ್ಟ್ ಎತ್ತಿಡಿತು. ಅಲ್ಲಿ ಏನಿದೆ? ಶಾಂತಿಯುತ ಪ್ರತಿಭಟನೆ. ಶಾಂತಿಯುತ ಪ್ರತಿಭಟನೆ ಮಾಡಿಲ್ಲ. ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ ಯಾರು? ಪೊಲೀಸರು ಮಾಡಿದ್ದಾರೆ. ಯಾಕೆ? ಕರೆಕ್ಟ್. ಹೆಣ್ಮಕ್ಳು ಚರಕ್ ಹಂಗಾಗಿ ಹೆದ್ದಾರಿ ಬರೋಕ ಪ್ರಯತ್ನವನ್ನ ಯಾಕೆ ಮಾಡಿದ್ರು? ಮುಖ್ಯಮಂತ್ರಿಗಳು ಬರ್ದೇ ಇರಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಕೆದ್ದರ್ಗೆ ಹೋಗಿದ್ವಿ. ಅಥವಾ ಸಿಎಂ ಅವ್ರು ಹೇಳಿದ ಮಾತನ್ನ ಮಾದಿಯಪ್ಪರು ನನಗೆ ಹೇಳಿ ನಾವು ಅಲ್ಲಿ ಹೋಗಿ ಸಿಎಂ ಹತ್ರ ನಾವೇ ಹೋಗಿದ್ವಿ. ಮುಖ್ಯಮಂತ್ರಿ ಇಲ್ಲಿ ಹೈಕೋರ್ಟ್ ಆದೇಶದ ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಹಕ್ಕುಗಳನ್ನ ನೀವು ಸರ್ಕಾರದವರು ಕೇಳಿದ ಕಾರಣಕ್ಕೆ ನಿಮಗೆ ಮನವಿ ಮಾಡ್ಲಿಕ್ಕೋಸ್ಕರವಾಗಿ ವಿಧಾನಸೌಧಕ್ಕೆ ಬರುವ ಸಂದರ್ಭದಲ್ಲಿ ಮತ್ತೆ ಹೈಕೋರ್ಟ್ ರಾಜ್ಯ ಹೆದ್ದಾರಿ ದಾಡ್ಕೊಂಡೇ ಬರ್ಬೇಕಲ್ಲ. ಏನ್ ಗಾಳಿ ಮೇಲೆ ಬರಕ್ಕಾಗತ್ತ? ಹೆಂಗ್ ಬರಕ್ ಸಾಧ್ಯ? ಮತ್ತೆ ದಾಡ್ಕೊಂಡು ಬರ್ಬೇಕಲ್ಲ. ನಾವು ತೊಂದ್ರೆ ಮಾಡಿ ನೀವ್ ಮಾಡಿದ್ರ ತೊಂದ್ರೆನ ನೀವು ಸುಗ್ ಬಿಟ್ಟಿದ್ರೆ ಆರಾಮ್ ಹೋಗಿದ್ವಿ. ನಮ್ ಜನ ಸಿಎಂ ಭೇಟಿ ಮಾಡ್ಕೊಂಡ್ ಬರ್ತಿದ್ವಿ. ಅತ್ ಅಲ್ಲೇ ನೀವು ಬ್ಯಾರಿಕೇಡ್ ಹಾಕಿ ನಿಲ್ಸಿದ್ರೆ ಅಲ್ಲ, ನೀವು ಬ್ಯಾರಿಕೇಡ್ ಹಾಕಿ ನಿಲ್ಸಿದ್ರೆ ಸರ್ಕಾರದ 10 ಜನ ಕರೆ ನಾವು 10 ಜನ ಅಷ್ಟೇ ಹೋಗಿದ್ವಿಲ್ಲ. ನಾವು ಹೋಗಲ್ಲೇ ಮಾತುಕತೆ ಮಾಡ್ಕೊಂಡ್ ಬರ್ತಿದ್ವಿಲ್ಲ. ನೀವು ನಮ್ಮ ಪ್ರತಿಭಟನಾಕಾರರ ಮೇಲೆ, ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವಂತ, ದೌರ್ಜನ್ಯ ಮಾಡುವಂತ, ಲಾಠೇಟ್ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರಿ? ತಪ್ಪಾನೆ ನಿಮ್ದು. ನೀವ್ ಹೇಳ್ಬೇಕಾಗಿತ್ತು, ಇಲ್ಲ ಸ್ವಾಮೀಜಿ ನಿಮ್ಗೆ ಅಲ್ಲ ಹೋಗೋರು ಹೇಳ್ಬೇಕಾಗಿತ್ತು. ಕೊನೆ ಪಕ್ಷ 10 ಜನರು ಬರಕ್ ಹೇಳಿದ್ರೆ ಸ್ವಾಮೀಜಿ ಅಂತ ಹೇಳಿ ಸಿಎಂ ಅವ್ರು ಅಂತ ಹೇಳಿದ್ರಪ್ಪ ಅಂದ್ರೆ ನನ್ ಗೊತ್ತಿನ ಮುಖ್ಯಮಂತ್ರಿ ಚೆನ್ನಾಗದಾರೆ, ಅವ್ರ ಮುಖಾಂತರ ಹೇಳಿ ಕಳಿಸ್ಬೇಕಾಗಿತ್ತು. ಕೊನೆ ಪಕ್ಷ ಏನು ಹೇಳಿದ್ರೆ 10 ಜನ ಬರಕ್ ಹೇಳಿದ್ರು ಅಂತ ಹೇಳಿ ಸುಳ್ಳು ಹೇಳೋ ಪ್ರಯತ್ನವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಮಾಡಿಲ್ಲ. ಅವರು ಮಾಡಿದ್ರು ಮುಖ್ಯಮಂತ್ರಿ. ಅದಕ್ಕೆ ಕ್ಷಮಾಪಣೆ ಕೇಳಿ ಸರ್ಕಾರ ಅಂತ ಹೇಳ್ತಾನೆ. ಲಿಂಗಾಯತ ಕ್ಷಮಾಪಣೆ ಕೇಳಬೇಕು. ಇಂಥ ಘಟನೆಗಳು ಆಗಿದ್ದಕ್ಕೆ ಯಾರ ಕಾರಣಕರ್ತರು ಗೊತ್ತಿಲ್ಲ, ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಯಾರಿದ್ದಾರೆ? ಮುಖ್ಯಮಂತ್ರಿಗಳು. ನೋಡ್ರಿ, ಒಬ್ಬ ಪೊಲೀಸು ಕೈ ಎತ್ತಬೇಕಪ್ಪ ಅಂದ್ರೆ ಲೋಕಲ್ PSI ಆರ್ಡರ್ ಆಗಬೇಕು. ಒಬ್ಬ CIP PSI ಆರ್ಡರ್ ಮಾಡಬೇಕಪ್ಪ ಅಂದ್ರೆ SP ಆರ್ಡರ್ ಆಗ್ಬೇಕು. SP ಆರ್ಡರ್ ಮಾಡಬೇಕಪ್ಪ ಅಂದ್ರೆ IG ಮಾಡ್ಬೇಕು, IG ADGP ಮಾಡ್ಬೇಕು. ಈ ADGP ಆರ್ಡರ್ ಮಾಡಕ CM ಹೇಳಬೇಕಿಲ್ಲ. ಮತ್ತೆ ಮತ್ತೆ ನಿಮ್ಮೆಲ್ಲ ವಿಡಿಯೋದ ಬಂತು ನೋಡಿ ಎಲ್ಲ. ಒಬ್ಬ ADGP ಹಿಂದೆ ಅಲೋಕ್ ಕುಮಾರ್ ಪುಣ್ಯಾತ್ಮ ನಮ್ ಜೊತೆಗಿದ್ರಲ್ಲ, ಈ ADGP ಅಲೋಕ್ ಕುಮಾರ್ ಆಗಿರ್ಬೋದು, ಅದ್ರ ಮುಂದೆ ಇರ್ತಕ್ಕಂಥ ಅವ್ರು ಯಾರು ನಮ್ಮ ಪಂತನು ಯಾರೇ ಇದ್ರು ಅವ್ರು ಬೆಂಗಳೂರಲ್ಲಿ ಮಾಡಿದಾಗ ಅಂತ 10 ಲಕ್ಷ ಮಂದಿ ಕೂಡಿ ನಾವು ಅವತ್ತು ವಿಧಾನಸೌಧಕ್ಕೆ ಮುತ್ತಿ ಹಾಕೊಂಡಿದ್ವಿ. ಇಡೀ ಪೊಲೀಸರು ನೋಡ್ರಿ, ಈ ವಿಧಾನಸಭಾ ಅಧಿವೇಶನ ಶುರುವಾದಾಗ ಇದುವರೆಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸ್ ರೆಕಾರ್ಡ್ ಮಾಡಿದ್ರು, ಇಷ್ಟೊಂದು ಬ್ಯಾರಿಕೇಡ್ ಹಾಕಿದ್ದಿಲ್ಲ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿನೇ ಖಂಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಖಂಡಲ್ಲಿ ತಪಾಸಣೆ ಮಾಡಿದ್ದಾರೆ. 6,000ಕ್ಕಿಂತ ಹೆಚ್ಚು ಪೊಲೀಸರು. ಇಷ್ಟೊಂದು ಯಾಕೆ ಬೇಕಾಗಿತ್ತು? ಮತ್ತೆ ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತಿಲ್ಲ. ಮತ್ತೆ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿಗಳು ಹೇಳಿದ್ರೆ? ನಾನು ನೋಡ್ರಿ, ಮೈಕ್ ಇತ್ತು, ಎಲ್ಲ ಇದ್ರು. ಯಾವ ಅಧಿಕಾರಿಗಳು ಹೇಳಿದಾರೆ? ಒಬ್ಬೇಕಲ್ಲ ಯಾರ ಅಧಿಕಾರಿಗಳು ಅಂತ ಹೇಳಿ? ನೀವು ಮಾಧ್ಯಮದ ನೇರ ಸಾಕ್ಷ್ಯ ಇದಿರಲ್ಲ ಅಲ್ಲಿ. ಮತ್ತೆ ಅಲ್ರಿ, ಸಿಎಂ ಅವ್ರು ಹಂಗೆ ಹೇಳಿದ್ರಪ್ಪ, ನನಗಾರು ಫೋನ್ ಮಾಡಿ ಹೇಳ್ಬೋದಾಗಿತ್ತ?
ಅವ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ, ಸಿಎಂ ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ, ನಾನು ಕರೆದಿದ್ದೆ ಮಾತುಕತೆಗೆ, ಸ್ವಾಮೀಜಿ ಬರ್ಲಿಲ್ಲ. ಯಾವ ವರ್ಷ ತೋರಿಸ್ಕೊಡ್ಲಿ, ಯಾವ ವರ್ಷ ಗ್ರೂಪ್ ಹಾಕಿದಾರೆ ಅಂತ ಹೇಳಿ ಎಲ್ಲ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದಾರೆ, ನಾವು ಕರೆದಿದ್ವಿ. ಎಲ್ಲಿ ಅಲ್ಲ ಅದನ್ನೇ ಮಾಧ್ಯಮದ ಪ್ರಕಟಣೆ ಹೋರಾಟ ಮಾಡಕ್ ಮುಂಚೆ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದು ಹೋಗ್ಬಿಡ್ತಿದ್ವಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ. ಸಿಎಂ ಅವ್ರು ಬುಲಾವ್ ಅಂತ ಹೇಳಿದ್ರೆ ಕೊನೆಗೆ ಅವ್ರಿಗೆ ಫೋನ್ ಮಾಡಕ್ಕೂ ಟೈಮ್ ಇಲ್ದೇ ಹೋಗಿದ್ರೆ, ಅಧಿಕಾರ ಕಳ್ಸಕ್ಕೂ ಟೈಮ್ ಇಲ್ದೇ ಹೋಗಿದ್ರೆ, ಸಚಿವರ ಜೊತೆ ಮಾತಾಡೋ ಟೈಮ್ ಇಲ್ಲದೆ ಒಂದ್ ಮಾಧ್ಯಮ ನಿಮ್ಗೆ ಕೇಳ್ಕೊಡ್ಬೇಕಾಯ್ತು. ಹೆಂಗ ಇಲ್ಲ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಿಮ್ಮ ಬುಲಾವ್ ಮಾಡಿದ್ರೆ ಸ್ವಾಮೀಜಿ ಬರ್ಬೇಕಂದ್ರೆ ನಾವು ಹೋಗ್ಬಿಡ್ತಿದ್ವಿ. ಸಮನ್ವಯ ಕೊರತೆ ಇಲ್ರಿ. ಮುಖ್ಯಮಂತ್ರಿಗಳು ಇವತ್ತು ಇಡೀ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರ ಮೇಲೆ ಅಸಮಾಧಾನಗೊಂಡಿದ್ದಿಲ್ಲ. ಅಸಮಾಧಾನವನ್ನ ಹೇಗಾದ್ರು ಮಾಡಿ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲೇ ಒಂದ್ ಕಡೆ ಸುಳ್ಳು ಹೇಳಕತ್ತಾರ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೇಳ್ಬೇಕಾಯ್ತು ಮುಖ್ಯಮಂತ್ರಿಗಳು. ಲಾಠಿ ಚಾರ್ಜ್ ಆದ್ಮೇಲೆ ಅವಾಗ ಹೇಳ್ತಾರಲ್ಲ, ಮುಂಚೆ ಹೇಳ್ಬೇಕಾಗಿತ್ತು. ಹೋರಾಟ 10 ವರ್ಷ ಶುರುವಾಗಿತ್ತು. ಸಿಎಂ ಅವರು ಆ ಮಾತುಕತೆ ಕರ್ನ ಅವಾಗ ಓಕೆ ಫಸ್ಟ್ ಅವ್ರ ಮಾತುಕತೆ ಮಾಡಿ ವೇದಿಕೆ ಬರ್ತಿದ್ವಿ ನಾವು. ಹೇಳ್ಬೇಕಾಯ್ತು ಅಷ್ಟು ಕಳೆದಿರಪ್ಪ ಅಂತಂದ್ರೆ. ಇಲ್ಲಿ ಅದೇ ಹಿಂಗ್ ಏನಾರು ಸ್ಪಂದನೆ ಮಾಡ್ಬೇಕಂತ ಉಪವಾಸ ರೆಡಿ ಇದ್ವಿ ನಾವು. ಕರ್ಕೊಂಡು ಇದನ್ನ ಈ ತರ ಲಾಠಿ ಚಾರ್ಜ್ ಸತ್ ಮಾಡಿದ್ರು, ನಾವೇನಿದ್ವಿ ಕೊನೆ ನೀವು ಮಾಡಕ್ ನಮ್ಮ ಪಡೆ ಉಪವಾಸ ಸತ್ಯ ಮಾಡ್ತಿದ್ದೆ. ಯಾಕೆ ಮಾಡ್ತಿದ್ದೆ? ಯಾಕಪ್ಪ ಅಂದ್ರೆ ನಮ್ಮವ್ರ ನೀನು ಅರೆಸ್ಟ್ ಮಾಡಿದ್ರೆ ಕೂಡಲೇ ಬಿಡುಗಡೆ ಮಾಡೋದು ಉಪವಾಸ ಕೈ ಕೊಡ್ತಾರೆ ಅಂತೇಳಿ. ಹಾಗಾಗಿ ನಮ್ಮ ಎಲ್ಲ ನಾಯಕರು ಬಿಡುಗಡೆ ಮಾಡಿದ್ರು, ಕರ್ಕೊಂಡು ಹೊರಗಡೆ ಬಿಡುಗಡೆ ಮಾಡಿದ್ದಾರೆ. ಈಗ FIR ಹಾಕಿದ್ದಾರೆ, ಅದು ಮಾಡ್ರಿ. ಅದಕ್ಕೆ ನಾನೀಗ ಏನ್ ಮಾಡ್ತೀನಪ್ಪ ಅಂದ್ರೆ ಸೋಮವಾರದಿಂದ ಅದೇ ಕೊಂಡೆಸ್ಕೊಪ್ಪೆ ಅದು ಜಾಗದು ಕೊಂಡೆಸ್ಕೊಪ್ಪೆ ಏನು ಪ್ರತಿಭಟನೆ ಅದೇ ಸ್ಥಳದಲ್ಲಿ ಅಧಿವೇಶನ ಮುಗಿಯುವವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಕೃತ್ಯವನ್ನ ಖಂಡಿಸಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಒತ್ತಾಯಿಸಿ, ನಮ್ಮ ಸಮುದಾಯದವರ ಮೇಲೆ ಏನು FIR ಮಾಡಿದರೆ ಆ ಒಂದು ದಾಖಲೆಯನ್ನು ವಿರೋಧಿಸಿ ಮೀಸಲಾತಿಗೆ ಹಕ್ಕು ಒತ್ತಾಯಿಸಿ ನಾವು ಸೋಮವಾರದಿಂದ ಅಧಿವೇಶನ ಮುಗಿಯುವವರೆಗೂ ನಮ್ಮ ಜನರ ಪರ ನಾವು ಇರಬೇಕು, ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಘೋಷಣೆ ಮಾಡ್ತೀವಿ. ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ ಅಂತ, ಆಮೇಲೆ ಉದ್ದೇಶಪೂರ್ವಕವಾಗಿ ಅಲ್ಲ ಅವ್ರು ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದೆ. ಯಾರ ಅಧಿಕಾರಿಗಳು ಅಲ್ಲ, ನಾನ್ ಬಾಯ್ ಬಿಟ್ಟಾಗ ನಿಮಗೆ ಗೊತ್ತೈತಿ ಯಾರ ಕೈಯಲ್ಲಿ ಲಾಠಿ ಇಟ್ಕೊಂಡ್ರೆ ಯಾರು, ಹೊಡೆದಾರ ಯಾರು. ಅದೇ ಈಗ ಕೈಯಲ್ಲಿ ಲಾಠಿ ಹೊಡೆದ್ರು ಯಾರು, ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಯಾರು, ಯಾರಿಗ ಗೊತ್ತೈತಿ. ನಾನು ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡೋದು ನನ್ನ ಬಾಯಿಂದ. ನೀವು ಮಾಧ್ಯಮ ಬರ್ಕೊಡಿ ಯಾರು ಮಾಡ್ಯಾರ ಅಂತ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡೋದನ್ನ. ನಾನು ಯಾಕಂದ್ರೆ ಹೇಳಕ್ ಹೋಗಲ್ಲ. ನೋಡ್ರಿ, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು, ಲಿಂಗಾಯತ ಶಾಸಕರು ಹೊಟ್ಟೆ ಕೆಚ್ಚಿತ್ತು. ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮಸಾಲಿ ಹೋರಾಟ ಹೊಟ್ಟೆ ಕೆಚ್ಚಿತ್ತು. ಎಲ್ಲೇ ಒಂದ್ ಕಡೆ ಟಾರ್ಗೆಟ್ ಇತ್ತು, ಹೆಂಗಾರ ಮಾಡಿ ತಮ್ಮ ಹಳೆ ಸೆಟ್ ತೀರ್ಸಬೇಕಂತೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನು ತೂರಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವ್ರು ಯಾರ್ಯಾರು ಮಾಡ್ಯಾರ, ಯಾರು ಲಾಠಿ ಹಿಡ್ಕೊಂಡು ನಿಮ್ಗೆ ಗೊತ್ತೈತಿ. ಅದೇ ಅದಕ್ಕೆ ಹೇಳಿದ್ನಲ್ರಿ, ಮುಖ್ಯಮಂತ್ರಿ ಆದೇಶ ಇಲ್ಲದ್ರು ಇವ್ರು ಯಾಕೆ ಲಾಠಿ ಹಿಡ್ಕೊಂಡು ಸಾಧ್ಯ ಐತಿ? ಮುಖ್ಯಮಂತ್ರಿಗಳು ಆದೇಶ ಇಲ್ಲದೆ ಹೊರತು ಮುಖ್ಯಮಂತ್ರಿ ಆದೇಶ ಮೀರಿ ಮಾಡಿದ್ರೆ ಮುಖ್ಯಮಂತ್ರಿ ಸಸ್ಪೆಂಡ್ ಮಾಡ್ಲಿ ಕೂಡಲೇ. ಅದಕ್ಕೆ ನಾನು ಹೇಳಿದ್ನಲ್ಲ ಸಾಧ್ಯವ, ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎತ್ತಬೇಕಾದ್ರೂ CPI ಬೇಕು, CPI ಕೋಲ್ ಎತ್ತಕಪ್ಪ ಅಂದ್ರೆ SP ಬೇಕು, SP ಕೋಲ್ ಎತ್ತಕಪ್ಪ ಅಂದ್ರೆ AG IDGP ಮಾಡಬೇಕು, ಮತ್ತೆ ADGP ಆರ್ಡರ್ ಮಾಡಕಪ್ಪ ಅಂದ್ರೆ ರಾಜ್ಯದ ಮೂಲ ದೊರೆ ಯಾರು ಅವ್ರು ಆದೇಶ ಮಾಡಕ್ಕಾಗತ್ತಿಲ್ಲ. ನನ್ನ ಮಾತು ಮಾಡಿದಪ್ಪ ಸಸ್ಪೆಂಡ್ ಮಾಡ್ಲಿ ಮುಖ್ಯಮಂತ್ರಿಗಳು. ನಾನು ಮಾಡಿಲ್ಲ, ನಾನು ಆದೇಶ ಮಾಡಿದ್ರೆ ಮುಖ್ಯಮಂತ್ರಿ ಕೂಡಲೇ ಅವ್ರು ಸಸ್ಪೆಂಡ್ ಮಾಡ್ಲಿ. ನಿಮ್ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗತ್ತೆ. ಅವ್ರು ಮಾಡಿದಪ್ಪ ಇಲ್ಲ ಒಂದ್ ಕಡೆ ನೀವೇ ಮಾಡಿದಂತ ಅನುಮಾನ ವ್ಯಕ್ತ ಆಗತ್ತೆ. ಅದು ಯಾರು ಯಾರಂದ್ರೆ ಅಲ್ರಿ, ಕಂಟ್ಯಾಪ್ಟ್ ಅವ್ರಿಗೆ ಏನೋ ಮಾಡ್ಕೊಳ್ಳಿ, ಅವ್ರು ಮಾಡ್ತಾರೆ. ನಾವು ನಮ್ದು ಕಾನೂನು ಮಾರ್ಗ ನಾವು ಅನುಭವಿಸ್ತೇವೆ. ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ನೀವೇ ಮಾಡಿರೋ ಉಲ್ಲಂಘನೆನ, ನಾ ಯಾರು ಉಲ್ಲಂಘನೆ ಮಾಡಿಲ್ಲ. ಅದು ಪಂಚಮಸಾಲಿ ಹೋರಾಟಗಾರ ಮೇಲೆ FIR ಆಗುತ್ತೆ, ಜೊತೆಗೆ ಏನಂತಂದ್ರೆ ಇಷ್ಟೆಲ್ಲ ಲಾಠಿ ಚಾರ್ಜ್ ಆಗುತ್ತೆ. ಇದೆಲ್ಲವನ್ನು ಖಂಡಿಸಿ ನಿಮ್ಮ ಶಾಸಕ ಸಚಿವರು ರಾಜೀನಾಮೆ ಆಗ್ರಹಿಸಿದ್ರು ಸರ್. ನಾನು ನೋಡ್ರಿ, ರಾಜೀನಾಮೆ ಕೊಡೋದ್ರಿಂದ ಈಗ ನಾನೇ ಹೇಳಕ್ ಇಚ್ಛೆಗೆ ಬರ್ತೀನಂದ್ರೆ, ರಾಜೀನಾಮೆಯನ್ನ ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ನೀವು ಯಾರ್ಯಾರು ಶಾಸಕರು ಯಾರು ಬಂದಿರಲ್ಲ, ಬಂದವ್ರ ಬಗ್ಗೆ ಜನರಿಗೆ ಗೌರವ ಐತಿ. ಯಾರು ಬಂದಿಲ್ಲ ನೋಡ್ರಿ, ನೀವು ಬಂದವರು ಮತ್ತು ಬಂದಿಲ್ದವರು ಕೊನೆ ಪಕ್ಷ ನಾಳೆ 12ನೇ ತಾರೀಕು ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಧ್ವನಿ ಎತ್ತಿರಿ. ಕೇವಲ ಪಂಚಮಸಾಲಿ ಒಟ್ಟಾರೆ 34 ಲಿಂಗಾಯತ 68 ಲಿಂಗಾಯತ ಶಾಸಕರಿದ್ದೀರಿ.
ಪಕ್ಷಾತೀತ ಧ್ವನಿ ಎತ್ತಿ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪಕ್ಷಾತೀತ ಖಂಡಿಸುವ ಪ್ರಯತ್ನ ಮಾಡಿದ್ರೆ ನಾಳೆ ಜನ ನಿಮ್ಮ ಮೇಲೆ ಗೌರವ ಕೊಡ್ತಾರೆ, ಇಲ್ಲಿ ನಿಮ್ಮನ್ನ ದೂರ ಇಡ್ತಾರೆ. ಇವ್ರೇನು ಬಂದವರು ಯಾವ ರೀತಿ ಬಂದು ಸಮಾಜ ಪರ ಮಾತಾಡಿದಾರೆ, ಬರ್ದೇ ಇರ್ತಕ್ಕಂಥವ್ರು ಮನೆಗಿರ್ತಕ್ಕಂಥವ್ರು ನಾಳಿನ ಧ್ವನಿ ಎತ್ತಿ ಸಮಾಜ ಪರವಾಗಿ. ಈಗ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ನಾಳೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಬರುತ್ತೆ. ನೀವು ಶಾಸಕರಿದ್ದಂಥ ಸಂದರ್ಭದಲ್ಲಿ, ನಿಮ್ಮ ರೂಲಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ, ನಿಮ್ದೇ ಸರ್ಕಾರದಲ್ಲಿ ಲಿಂಗಾಯತರ ಮೇಲೆ ಈ ರೀತಿ ಹಲ್ಲೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ನೋಡಿ ನೀವು ಸುಮ್ ಕುಂತೀರಪ್ಪ ಅಂದ್ರೆ ನಾಳೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ ಜನ ನಿಮ್ಮ ಮೇಲೆ ತಪ್ಪು ತಿಳ್ಕೊಳ್ಳುವಂತ ಸಾಧ್ಯತೆ ಐತಿ, ನಿಮ್ಮ ಮೇಲೆ ಮುನಿಸ್ಕೊಳ್ಳೋ ಸಾಧ್ಯತೆ ಐತಿ. ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಹೋರಾಟ ಬಂದವರಾಗಿರ್ಬೋದು, ಬಾರದಿದ್ದರಾಗಿರ್ಬೋದು, ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೂಡಿ ನಾಳೆ ಸರ್ಕಾರದಲ್ಲಿ ಖಂಡ ನಿರ್ಣಯ ಪಾಸ್ ಮಾಡೋ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತೇಳಿ ನಮ್ಮೆಲ್ಲಾ ಶಾಸಕರಿಗೆ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ. ಭೇಟಿ ಆಯ್ತು, ನಮ್ಮ ಜೊತೆ ಮಾತಾಡಿ ಅವರು ಖಂಡನೆ ಮಾಡಿದ್ದಾರೆ. ಹೋರಾಟ ಮಾತ್ರ ಬಿಡೋಬೇಡ ಸ್ವಾಮೀಜಿ, ಯಾರು ಗಾಯಾಳರಾಗಿದ್ದಾರೆ ನಾವೆಲ್ಲ ಕೂಡಿ ಸಹಾಯ ಮಾಡೋಣ, ನಿಮ್ ಜೊತೆ ನಾವ್ ಇರ್ತೀವಿ, ಧೈರ್ಯ ಮುನ್ನುಗ್ರು ಅಂತ ಎಲ್ಲರೂ ಪಕ್ಷಾತೀತ ಮಾತಾಡಿದ್ರು. ಎಲ್ಲಾ ಘಟನೆ ಆದ್ರೂ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೋಡ್ರಿ ಅವ್ರ ಬಗ್ಗೆ ಅಲ್ಲ, ನಾವ್ ನೋಡ್ರಿ ಅವ್ರ ಬಗ್ಗೆ ಏನ್ ನೋಡ್ರಿ 99,999 ಜನ ಈ ಹೋರಾಟ ಬೆಂಬಲ ಕೊಟ್ಟರು, ಒಬ್ರು ಯಾರ ಕೊಟ್ಟರು, ಅವ್ರ ಬಗ್ಗೆ ಯಾಕೆ ನಾ ಮಾತಾಡೋದು? ನೋಡ್ರಿ ಈಗ ನೋಡ್ರಿ ನಮಗೆ ಪದವಿಗಳು ಮುಖ್ಯ ಬರೋದಿಲ್ಲ, ಜನಸಾಮಾನ್ಯ ವ್ಯಕ್ತಿಯ ಬೆಂಬಲ ಕೊಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಕೇಳಿ. ನೋಡ್ರಿ ನಾವು ಸದ್ಯಕ್ಕೆ ವಿಷಯಾಂತರ ಮಾಡಕ್ ಹೋಗಲ್ಲ, ನಮ್ಮ ಪದವಿಗಳು ಇತ್ತಷ್ಟೇ ಅವ್ರ ಮಾತನ್ನ ಕೇಳ್ಬೇಕು ಅಂತಿಲ್ಲ. ಜನಸಾಮಾನ್ಯಕ್ಕೆ ಮಾತನ್ನ ಕೇಳ್ಕೊಂಡು ಹೋರಾಟ ಮಾಡ್ತೀವಿ. ಜನಸಾಮಾನ್ಯಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು, ಸಂಘಟನೆಗಿಂತ ಪೀಠ ದೊಡ್ಡದು, ಪೀಠಕ್ಕಿಂತ ಸಮಾಜ ದೊಡ್ಡದು. ಆ ಸಮಾಜ ಜನರ ಮಾತಾಡ್ಕೊಂಡು ಹೋರಾಟ ಮಾಡಕತ್ತಿ. ಆ ನಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಲ್ಲ. ನೋಡ್ರಿ ಇದು ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು ಜಾಣ ಮುಖ್ಯಮಂತ್ರಿಗಳು. ಹಿಂದೆ ನಾವು ಹೋರಾಟ ಶುರು ಮಾಡಿದಾಗೂ ಸಹ ಅವರೇ ಹಿಂಗ್ ಸ್ಟೇಟ್ಮೆಂಟ್ ಮನವಿ ಪತ್ರ ಕೊಡ್ಸಂತಾರೆ, ಹಿಂಗ ಅಂದ್ರೆ ಇವ್ರು ಎದುರ್ಲಿ ಅಂತ ಕಾರಣಕ್ಕೆ. ಅವ್ರಿಗೆ ಕೇಳಕ್ಕೈತಿ, ಕೇಳ್ಕೊಂಡು ಯಾರು ಬೇಡಂತಾರೆ. ನಾವು ಯಾವುದೇ ಸಮಾಜಕ್ಕೂ ತೊಂದರೆ ಆಗಬಾರ್ದನ್ನ ಕಾರಣಕ್ಕೋಸ್ಕರ ಹೋರಾಟ ಮಾಡಕತ್ತೀವಿ. ನಿಮಗೆ ನಿಮ್ಮ ಬ್ಯಾಡನಕ್ಕೆ ನಿಮ್ ಕೇಳಿ, ನಾವು ಬೇಕಾ ನಾ ಕೇಳ್ತೀವಿ. ಎಲ್ಲದಕ್ಕೂ ಸಂವಿಧಾನ ಐತಲ್ಲ, ಕೇಳುವಂತ ಹಕ್ಕನ್ನ ಸಂವಿಧಾನ ಕೊಟ್ಟಿದ್ ನಾವು ಕೇಳ್ತೀವಿ. ಕೊಡ್ಬೇಡ್ರಿ ಅಂತ ನೀವು ಹೇಳ್ತೀರ, ನೀವು ಕೇಳ್ಕೊಡ್ರಿ, ಅದಕ್ಕೆ ನಾವೇನು ವಿರೋಧ ಮಾಡಕ್ ಹೋಗಲ್ಲ. ಇಂಥ ಸಂದರ್ಭಗಳು ಬರಬಾರ್ದನ್ನ ಕಾರಣಕ್ಕೋಸ್ಕರವಾಗನೇ ಎಲ್ಲಾ ಲಿಂಗಾಯತರು ಕೇಳಿ ಪಂಚಮ ಸರಿಗಳು ಅಷ್ಟೇ ಅಲ್ಲ, ಎಲ್ಲಾ ಲಿಂಗಾಯತರನ್ನ ಒಳಗೊಂಡೇ 2D ಅಂತ ಮೀಸಲಾತಿಯನ್ನು ನಾವು ಹಿಂದಿನ ಸರ್ಕಾರ ಕೊಟ್ಟಿತ್ತು. ಅದನ್ನಾರು ಕೊಟ್ಟರೆ ಕೇಳಕತ್ತವಲ್ಲ, ಆಯ್ತು ನಿಮ್ಗೆ ಒಳಗಡೆ ನಾವು ಸೇರೋದ್ರಿಂದ ನಿಮ್ಗೆ ತೊಂದರೆ ಆಗತ್ತಂದ್ರೆ ಅದು ಬೇಡ, ಬಿಟ್ಬಿಡ್ರಿ. 2D ಮೀಸಲಾತಿ ಸುಪ್ರೀಂ ಕೋರ್ಟ್ನಾಗ ಐತಲ್ಲ, ಮುಂದಿನ ವಿಚಾರಣೆ ಆಗೋವರೆಗೂ ಇಂಪ್ಲಿಮೆಂಟ್ ಅಂತ ಅದನ್ನ ಅಂಡರ್ಟೇಕಿಂಗ್ ನೀವು ವಾಪಸ್ ಕೊಟ್ಬಿಡ್ರಿ. ನಮ್ದು ಅದ್ರಾಗ ಬದ್ಕೊಂತ ಲಿಂಗಾಯತರು ಒಕ್ಕಲಿಗರು ನಮಗೆ ಕೊಟ್ರಿ, 2C ಮತ್ತು 2D ಕೊಟ್ಟು ನೋಟಿಫಿಕೇಶನ್ ಐತಲ್ಲ, ಅದನ್ನ ಅಡ್ವೊಕೇಟ್ ಜನರ ಮುಖಾಂತರ ಹಿರಿಂಗ್ ಮಾಡಿ ಅದು ನ್ಯಾಯ ಕೊಡ್ರಿ. ಇದು ಒಳಗ ಹೋಗಕ್ಕೂ ಬಿಡಲ್ಲ, ಅದು ತಗೊಳಕ್ಕೂ. ಯಾರಂದರೆ ಯಾರು ನೋಡ್ರಿ, ನಮ್ದು ಪಕ್ಷಾತೀತ ಹೋರಾಟ. ಚಂದ್ರರಾಜ್ ಯಾವ ಪಕ್ಷ, AB ಪಾಟೀಲ್ ಯಾವ ಪಕ್ಷ, ರೋಹಿಣಿ ಪಾಟೀಲ್ ಯಾವ ಪಕ್ಷ, ಬಾಬಾ ಸಾಹೇಬ್ ಯಾವ ಪಕ್ಷ, ರಾಜು ಗಾಕೆ ಯಾವ ಪಕ್ಷ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪಕ್ಷ, ಬಂದಂತ ಎಲ್ಲ ಜಿಲ್ಲಾಧ್ಯಕ್ಷರು ಯಾವ ಪಕ್ಷ, ನಮ್ ಜಿಲ್ಲಾಧ್ಯಕ್ಷ ಅಷ್ಟು BJP ಕಾಂಗ್ರೆಸ್ನಾಗ ಅದಾರೆ. ಮತ್ತ ಅವ್ರ ಇದು ಹೋರಾಟ ವಿಚಾರ ಬಂದಾಗ ನಮ್ಮ ಜನಾಂಗದ ಎಲ್ಲಾ ಜನಪ್ರತಿನಿಧಿಗಳು ಸಮಾಜದ ಮಕ್ಕಳಾಗಿ ಬಂದಿದ್ರು ಹೊರತು ಪಕ್ಷ ಅಂತ ಬಂದಿಲ್ಲ. ಅವ್ರು ನಮ್ಮ ಹೋರಾಟ ಬರೋದಕ್ಕೂ ಮುಂಚೆ ರಾಜಕೀಯವಂತ ತಮ್ಮ ಪಾದರಕ್ಷಣೆ ಹೊರಗಿಟ್ಟೆ ಸಮಾಜ ಮಗಳಾಗಿ ಸಮಾಜ ಮಗನಾಗಿ ಬಂದರ ಹೊರತು ಪಕ್ಷ ಅಂತ ಯಾರು ಬಂದಿಲ್ಲ. ಹೇಳಿದ್ರಿ, ಅದನ್ನ ಹೇಳಿ ಹೇಳೋದು 100% ಕೊಡ್ರಿ. ನೀವ್ ಅಲ್ಲ ಕೊಡ್ರಿ, 2D ಮೀಸಲಾತಿ ಇಂಪ್ಲಿಮೆಂಟ್ ಕೊಡ್ರಿ, ಒಪ್ಪ. ನಮಗೇನು ಒಟ್ಟು ಹಸಿವಾಗಿದೆ, ನಾಷ್ಟಾರ ಕೊಡ್ರಿ, ಒಟ್ಟು ಊಟಾರ ಕೊಡ್ರಿ. ಹೊಟ್ಟೆ ತುಂಬ ಊಟದ ಸಂಕೇತ 2A ಕೇಳಿವಿ, ಒಳ್ಳೆ ಅಂತ ನಾಷ್ಟಾ ಕೊಡ್ರಿ, ಕುಡ್ಕೊಂಡ್ ಬದುಕಂತ ಆರಾಮ. ನಾವು ಎಷ್ಟರ 100 ಮಕ್ಳು 7 ಮಕ್ಳು ಉದ್ದಾರ ಆಗ್ತೀವಿ. ಕೊಡ್ರಿ, ಸರ್ಕಾರದ ಮಾಡ್ಲಿ, ಅದನ್ನ ಮಾಡ್ಲಿ. ಗೆಜೆಟ್ ತೆಗೈತಿ, ಗೆಜೆಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಸರ್ಕಾರ, ಯಾರು ಬೇಡ ಅಂತಾರೆ. ಒಂದಿನ ಮುಂಚೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ಇಲ್ಲ ಅದು ಅಫಿಡೇವಿಟ್ ಏನಾಗಿದ್ರು, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ ಚರ್ಚೆ ಮಾಡಕ್ ಸಿದ್ಧಾಂತದ್ದು. ಸುಪ್ರೀಂ ಕೋರ್ಟ್ ಆದೇಶ ಆಗೇ ಇಲ್ಲ. ಹಿಂದಿನ ಸರ್ಕಾರ ಕೊಟ್ಟೈತಿ, ವಿಚಾರಣೆ ಮಾಡ್ಬೇಕಾಗಿತ್ತಲ್ಲ. ಒಬ್ಬ ಅಡ್ವೊಕೇಟ್ ಜನರ ಮುಖ ವಿಚಾರಣೆ ಮಾಡಿದ್ರೆ ಖುಷಿ ಆಕೈತ್ತು. ಪ್ರಯತ್ನ ಮಾಡಕತ್ತಾರಪ್ಪ ಒಕ್ಕಲಿಗ ಲಿಂಗಾಯತರಿಗಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದ್ದಾರೆ.
ಅದನ್ನ ಹೇಳ್ತೀನಿ. ಈಗ ಅವರು ಸ್ವತಃ ಸಿಎಂ ಆಯ್ತು ಬಿಡು, ಮತ್ತೆ ಕೇಳಕ್ ಸ್ವಾಮೀಜಿ ಲಾಸ್ಟ್ ಈಗ ನಿಮ್ಮ ಅಧಿಕಾರಿಗಳು ಉದ್ದೇಶಪೂರ್ವಕ ಅದೇ ಸರ್ಕಾರ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇಲ್ಲೇ ಜಿಲ್ಲಾಡಳಿತದಿಂದ ಅಧಿಕಾರಿಗಳನ್ನು ರೆಸ್ಪೆಕ್ಟ್ ಮಾಡಿ ನಾವು ಮಾಡಿದ್ದು ಸರಿ ಇದೆ ಅಂತ ನೀವು ಸಮರ್ಥನೆ ಮಾಡಿದ್ರಿಂದ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ. ಈಗ ನಾನು ಹೇಳ್ತೇನಪ್ಪ ಅಂತಂದ್ರೆ, ನೀವು ಟಿವಿ ನೋಡಿದಿರಿ, ಇಷ್ಟೆಲ್ಲ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಸುಳ್ಳಾಗತ್ತಾ? ಯಾವ್ದೋ ಒಂದು ಹೇಳಿಕೆ ಮಾತ್ರ ಕೇಳ್ತೀರಿ, ನೀವು ಕಣ್ಣಿಂದ ನೋಡಿರಿ, ಕಿವಿಯಿಂದ ಕೇಳಿರಿ, ನಿಮ್ಗೆಲ್ಲ ಮಾಧ್ಯಮದವ್ರಿಗೆ ಸತ್ಯ ಗೊತ್ತೈತಿ. ನನ್ನ ಮಾತು ನಂಬೇಡ್ರಿ, ಮುಖ್ಯಮಂತ್ರಿ ನಮ್ಮ ಮಾಧ್ಯಮದ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ, ಯಾರಿಗೆ ಹೆಂಗ್ ಹೊಡೆದಾರ, ಫಸ್ಟ್ ಯಾರು ಮ್ಯಾನೇಜ್ ಮಾಡ್ಯಾರ. ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಐತೆ. ಮಾಡಿದ್ದು ಸರಿ ಇದೆ ಅಂತ ಸಮರ್ಥನೆ ಮಾಡ್ತಾರೆ. ಅದನ್ನ ಖಂಡಿಸ್ತೇವೆ. ಅದು ಒಂದು ರೀತಿ ಸರ್ವಾಧಿಕಾರಿ ಧೋರಣೆ. ನಾವು ಪ್ರಜಾಪ್ರಭುತ್ವಕ್ಕೆ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ. ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಪೊಲೀಸರೇ ಕಲ್ಲು ತುಳಿದ್ರು ಅಂತ ಹೇಳಿದ್ರು. ಹೌದು, ನಿಮ್ಗೆ ಎಲ್ಲ ರೆಕಾರ್ಡ್ ವಿಡಿಯೋದ ರೆಕಾರ್ಡ್ ಆಗಿದೆಯಲ್ಲ. ಬಿಂಡ್ರೆ ಸಕೊಂಡ್ ಬಂದು ಫಸ್ಟ್ ಅವರೇ ಕಲ್ ತೋರ್ಯಾರ ಅಂತ ಜನರ ಅಭಿಪ್ರಾಯ ಐತಿ. ಆ ಪ್ರಕಾರ ಆಗಿರ್ತಕ್ಕಂಥದ್ದು ಯಾರಿಗ ಗೊತ್ತಿಲ್ಲ, ಟ್ರೈನಿಂಗ್ ಕೊಟ್ಟಾರ ಅವರು. ಒಟ್ಟಿ ಅವ್ರಿಗೆ ಏನಿತ್ತು 15 ದಿವಸ ಪ್ರಯತ್ನ ಮಾಡಿದ್ರ ಹೆಂಗಾರ ಮಾಡಿ ಒಳ ಬರ್ಬವ, ಇದನ್ನ ಹತ್ತಿಕ್ಬೇಕು ಮಾಡ್ಬೇಕು ಅಂತ ಭಯಂಕರ ಅರೆಸ್ಟ್ಮೆಂಟ್ ಮಾಡಿದ್ರ. ಅರೆಸ್ಟ್ಮೆಂಟಿಗೂ ನಾವು ಬಾಗ್ಲಿಲ್ಲ, ತೆಗ್ಲಿಲ್ಲ, ಚೇರಕ್ರು ಯಾವ್ದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ, ಕೂಗ್ಲಿಲ್ಲ. ಇಷ್ಟೆಲ್ಲಾ ಮಾಡಿದ ಮೇಲೂ ಸಹ ಇವ್ರು ಪಂಚಮಸಾಲಿ ಇಷ್ಟು ಒಗ್ಗಟ್ಟೆ ಲಕ್ಷ ಮಂದಿ ಕೂಡ ಅನ್ಕೊಳ್ಳಿ, ಅವ್ರಿಗೆ ಹೊಟ್ಟೆಗೆ ಸಹಿತು. ಅವ್ರದ್ದೇನಿತ್ತು, ಒಟ್ಟಾರೆ ಲಿಂಗಾಯತರ ಧ್ವನಿ ಎಂದು ನಮ್ಮ ಸರ್ಕಾರ ಇದ್ದಾಗ ಕೇಳಬಾರ್ದು. ಇವ್ರು ಇಲ್ಲೇ ಓಟ್ ಹಾಕಂತ, ಜಾತ್ರೆ ಮಾಡ್ಕಂತ, ಅಡಿಗೆ ಮಾಡ್ಕಂತಿರ್ಬೇಕು, ಹಿಂಗೆ ನನ್ ಜೈಕಾರ ಹಾಕಂತಿರ್ಬೇಕು ಅಂತೇಳಿ ನಮ್ಮ ಧ್ವನಿಯನ್ನು ಅಡಗಿಸೋ ಪ್ರಯತ್ನ ಮಾಡಿದ್ರು. ಈ ಹೋರಾಟ ಧ್ವನಿ ಶಾಸಕರ ಧ್ವನಿ ಅಡಗಿಸಿರ್ಬೋದು, ಸಚಿವರ ಧ್ವನಿ ಅಡಗಿಸಿರ್ಬೋದು, ಅಧಿಕಾರಿಗಳ ಧ್ವನಿ ಅಡಗಿಸಿರ್ಬೋದು. ಆದ್ರೆ ಹೋರಾಟಗಾರ ಧ್ವನಿ ಅಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಹೋಗಿದ್ದು 8 ಜನ ನೋಡೇವಿ, ಇನ್ನು ಎಷ್ಟು ಜನ ನೋಡಿಲ್ಲ. ನಾನು ಹೇಳ್ತೀನಿ, ನಾಳೆ ಅಧಿವೇಶನ ಮುಗಿದ ನಂತರ ಎಲ್ಲಾರ ಮನೆಗೆ ಭೇಟಿ ಕೊಡ್ತೇನೆ, ಹೋಗಿ ಅವ್ರ ಸಾಂತ್ವನ ಹೇಳ್ತೇನೆ, ಅವ್ರ ಕೈಲಾದಷ್ಟು ಆಸ್ಪತ್ರೆ ವೆಚ್ಚ ಕೊಡ್ತೇನೆ. ನೀವು ಟಿವಿಯಲ್ಲಿ ನೋಡಿದ್ರೆ ನೋಡ್ರಿ, ನಾವಂತೂ ನಿಮ್ಗೆ ಯಾರು ಯೂಟ್ಯೂಬ್ ಲಿಂಕ್ ಬಹಳ ಅದನ್ನೇ ನೋಡಿ, ನನಗೆ ಗೊತ್ತು. ಅದ್ ನೋಡಿದಾಗ ನಮ್ಮ ಗೊತ್ತೈತೆ. ಧನ್ಯವಾದಗಳು.